ವರ್ಷಾರಂಭದಲ್ಲಿ ದೇಶೀಯ ಮದ್ಯ ಮತ್ತು ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದ ರಾಜ್ಯ ಸರ್ಕಾರವು ಮತ್ತೆ ಎಇಡಿ ಏರಿಕೆ ಮಾಡಿ ಮಂಗಳವಾರ ಅಂತಿಮ ಅಧಿಸೂಚನೆ ಹೊರಡಿಸಿದ್ದು, ಪರಿಷ್ಕೃತ ದರವು ಮೇ 15ರಿಂದಲೇ ಜಾರಿಯಾಗಲಿದೆ. ಐಎಂಎಲ್ ಮೊದಲ 3 ಸ್ಪ್ಯಾಬ್ಗಳಿಗೆ ₹15 ಹಾಗೂ 4ನೇ ಸ್ಪ್ಯಾಬ್ಗೆ ₹5 ಏರಿಕೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಬಿಯರ್ ಮೇಲಿನ ಎಇಡಿಯನ್ನು ಶೇಕಡಾ 195ರಿಂದ ಶೇಕಡಾ 200ಕ್ಕೆ ಅಂದರೆ ಶೇಕಡಾ 5ರಷ್ಟು ಹೆಚ್ಚಳ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಸದ್ಯ ಬಿಯರ್ ಮೇಲಿನ ಎಇಡಿಯು ಉತ್ಪಾದನಾ ವೆಚ್ಚದ ಶೇಕಡಾ 190ರಷ್ಟಿದೆ. ಹೆಚ್ಚುವರಿ ಅಬಕಾರಿ ಸುಂಕವನ್ನು ಶೇಕಡಾ 205ಕ್ಕೆ ಹೆಚ್ಚಿಸುವುದಾಗಿ ಕರಡು ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಈಗ ಎಇಡಿ ಏರಿಕೆಯೊಂದಿಗೆ ಪ್ರೀಮಿಯಂ ಅಥವಾ ಇತರೆ ಬಿಯರ್ ಬ್ರ್ಯಾಂಡ್ಗಳ ಬೆಲೆಯೂ ಕೂಡ ಉತ್ಪಾದನಾ ವೆಚ್ಚವನ್ನು ಅವಲಂಬಿಸಿ ಪ್ರತಿ ಬಾಟಲಿಗೆ ಸರಾಸರಿ ₹10ರಿಂದ ₹15 ಏರಿಕೆ ಆಗಬಹುದೆಂದು ನಿರೀಕ್ಷಣೆಯಲ್ಲಿದೆ. ಇನ್ನು ಪ್ರೀಮಿಯಂ ಬ್ರ್ಯಾಂಡ್ಗಳ ಬಿಯರ್ ದರವು ಬಾಟಲಿಗೆ ₹10 ಏರಿಕೆ ಆಗಬಹುದು ಮತ್ತು ಮಧ್ಯಮ ಶ್ರೇಣಿಯ ಮತ್ತು ಅಗ್ಗದ ಸ್ಥಳೀಯ ಬ್ರ್ಯಾಂಡ್ಗಳ ಬಿಯರ್ ದರವು ₹5ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಬೆಲೆ ಏರಿಕೆಯ ಬ್ರ್ಯಾಂಡ್ನಿಂದ ಬ್ರ್ಯಾಂಡ್ಗೆ ವ್ಯತ್ಯಾಸವಾಗಲಿದ್ದು, ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿಸಿರುವ ಬ್ರ್ಯಾಂಡ್ಗಳ ಬಿಯರ್ ಬೆಲೆಯು ಗಣನೀಯವಾಗಿ ಏರಿಕೆಯಾಗಲಿದೆ ಎಂದು ಅಬಕಾರಿ ಇಲಾಖೆ ಮೂಲಗಳು ತಿಳಿಸಿವೆ. ಇನ್ನು ಅಕ್ಕಪಕ್ಕದ ರಾಜ್ಯಗಳಲ್ಲಿನ ಐಎಂಎಲ್ ದರಕ್ಕೆ ಹೊಂದಿಕೆಯಾದಂತೆ ರಾಜ್ಯದಲ್ಲೂ ಕೂಡ ದರ ಹೆಚ್ಚಳ ಮಾಡಲಾಗಿದೆ. ಇನ್ನು ಮೊದಲ 4 ಸ್ಪ್ಯಾಬ್ಗಳಿಗೆ ಒಳಪಡುವಂತಹ ಐಎಂಎಲ್ ಬ್ರ್ಯಾಂಡ್ಗಳಿಗೆ ದರ ಏರಿಕೆ ಅನ್ವಯಿಸಲಿದೆ. ವಿಸ್ಕಿ, ಜಿನ್ ಹಾಗೂ ರಮ್ ಸೇರಿದಂತೆ ವಿವಿಧ ಮದ್ಯಗಳ ಬೆಲೆ ಏರಿಕೆಯಾಗಲಿದೆ ಎಂದು ಹಾಗೂ ದುಬಾರಿ ದರದ ಮದ್ಯಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿಲ್ಲ ಎಂದು ಮೂಲಗಳು ತಿಳಿಸಿವೆ.